ಮಾತನಾಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಹಸಿರು ಪ್ರತಿಷ್ಠಾನದ ವತಿಯಿಂದ ಇವತ್ತಿನ ಸುದ್ದಿಗೋಷ್ಠಿಯ ವಿಷಯನ ನಮಗೆಲ್ಲ ಬರವಣಿಗೆಯಲ್ಲಿ ಕೊಟ್ಟಿದ್ದೇವೆ. ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯ 3 ಭಾಗ ಆಗಿ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಹಳೆ ಮೈಸೂರು ಅಂತ. ಈ ಕಡೆ ಹೈದರಾಬಾದ್ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಅವರು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು ಮೀಸಲಾತಿಯನ್ನು ತಗೊಂಡಿದ್ದಾರೆ. ಅದರ ಬಗ್ಗೆ ನಮ್ದು ಯಾರ್ದು ಚಕಾರ ಇಲ್ಲ. ಆದರೆ ಈಗ ಅದು ನಮಗೆ ಹೊರೆಯಾಗಿ ಪರಿಗಣಿಸಿದೆ. ಹೈದರಾಬಾದ್ ಕರ್ನಾಟಕವನ್ನು ಬಿಟ್ಟು ಈಗಿನ ಕಿತ್ತೂರು ಕರ್ನಾಟಕ ಏನು ಮುಂಬೈ ಕರ್ನಾಟಕ ಅಂತೀವಿ, ಅದು ಕರಾವಳಿ ಪ್ರದೇಶಗಳು ಮತ್ತು ಕೊಡಗು ಹಾಗೂ ಹಳೆ ಮೈಸೂರು, ಇಷ್ಟು ಜನರಿಗೆ ಈ 371J ತಿದ್ದುಪಡಿಯಿಂದ ಭಾಳ ಅನ್ಯಾಯ ಆಗ್ತಿದೆ. ಆ ಜನರಿಗೆ ತಲತಲಾಂತರದಿಂದ ಅನ್ಯಾಯ ಆಗಿದೆ ಅಂದ್ಬಿಟ್ಟು ಈ ಭಾಗದ ಎಲ್ಲ ಜನರಿಗೂ ಬರೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಭಾಳ ತಪ್ಪು. ಒಂದು ಮಗುಗೆ ಅನ್ಯಾಯ ಆಗಿದೆ ಅಂದರೆ ಆ ಮಗು ಅನ್ಯಾಯ ಸರಿಪಡಿಸ್ಬೇಕು. ಇನ್ನೊಂದು ಮಗು ಕೈನಲ್ಲಿ ಇರೋದನ್ನು ಕಿತ್ತು ಕೊಡೋದಲ್ಲ. ಹೈದರಾಬಾದ್ ಕರ್ನಾಟಕದವರಿಗೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಆ ಭಾಗದಲ್ಲಿ ಅವರಿಗೆ ಸಂಪೂರ್ಣವಾಗಿ 100ಕ್ಕೆ 100% ಅವ್ರಿಗೆ ಕೆಲಸ ಕೊಡಲಿ, ನಮ್ದೇನು ಅಭ್ಯಂತರ ಇಲ್ಲ. ಅಥವಾ ಇಲ್ಲಿ ಒಂದು 5% 8% ಕೊಡೋದಾದ್ರೂ ಕೊಡಲಿ, ನಮ್ಮದು ಅಭ್ಯಂತರ ಇಲ್ಲ. ಆದರೆ ನಿಮ್ಮಲ್ಲಿರೋ ಎಲ್ಲ ಕೆಲಸನೂ ಅವ್ರಿಗೆ ಕೊಡ್ತೀವಿ ಅನ್ನೋದು, ಮೀಸಲಾತಿಯಲ್ಲಿ ಪ್ರಮೋಷನಲ್ಲಿ ಭಾಳ ತೊಂದರೆ ಕೊಡೋದು, ಇವೆಲ್ಲವೂ ಆಗ್ತಿದೆ. ಮತ್ತು ಅಲ್ಲಿನ ಜನರಿಗೆ ಅನ್ಯಾಯ ಆದರೆ ಇಲ್ಲಿ BBMPನಲ್ಲಿ ಅವ್ರನ್ನೆಲ್ಲ ತಂದು ತುಂಬುವಂಥ ಅವಶ್ಯಕತೆ ಏನಿದೆ, BMTCನಲ್ಲಿ ತುಂಬುವಂಥ ಅವಶ್ಯಕತೆ ಏನಿದೆ. ಅಲ್ಲಿನ ಜನರಿಗೆ ಅನ್ಯಾಯ ಆದರೆ ಮಂಗಳೂರಲ್ಲೂ ಹುದ್ದೆಗಳು ಖಾಲಿ ಇದೆಯಲ್ಲ, ಅಲ್ಲಿಗೆ ತುಂಬಿ. ಹಾಗೆ ಬೆಳಗಾವಿಯಲ್ಲಿ ಹುದ್ದೆಗಳು ಖಾಲಿ ಇದೆಯಲ್ಲ, ಅಲ್ಲಿಗೆ ತುಂಬಿ. ಗುಲ್ಬರ್ಗದಲ್ಲಿ ಹುದ್ದೆಗಳು ಖಾಲಿ ಇದೆಯಲ್ಲ, ಅಲ್ಲಿಗೆ ತುಂಬಿ. ಎಲ್ಲರನ್ನು ತಂದು ಹಳೆ ಮೈಸೂರು, ರಾಜಧಾನಿ ಬೆಂಗಳೂರು, ಮೈಸೂರುಗಳಿಗೆ ತುಂಬಿಟ್ರೆ ಅಸಮತೋಲನ ಮತ್ತೆ ಉಂಟಾಗಲ್ವಾ? ಸೊ ಹೀಗಾಗಿ ಇದನ್ನೆಲ್ಲ ನಾವು ಸಾಕಷ್ಟು ಸಾರಿ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ದೀವಿ. ನಿಮ್ಮ ಮೂಲಕ ನಾಡಿನ ಜನರ ಗಮನಕ್ಕೆ ತಂದಿದ್ದೇವೆ. ದಯವಿಟ್ಟು ನಮ್ಮ ಈ ಭಾಗದ ಅಂದರೆ ಹೈದರಾಬಾದ್ ಕರ್ನಾಟಕ ಬಿಟ್ಟು ಮಿಕ್ಕ ಉಳಿದ ಕರ್ನಾಟಕದ ಭಾಗದ ಜನರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ. ಮತ್ತೆ ರಾಜಕಾರಣಿಗಳು ಕೂಡ ಅವ್ರ ಬಗ್ಗೆ ಧ್ವನಿಯನ್ನ ಜಾಸ್ತಿ ಎತ್ತಾ ಇದ್ದಾರೆ. ಬಹಳ ಸಂತೋಷ. ಯಾರಿಗೆ ಧ್ವನಿ ಇಲ್ಲ ಅವ್ರಿಗೆ ಧ್ವನಿ ಎತ್ತಬೇಕು. ಹಾಗನ್ಬಿಟ್ಟು ಬೇರೆಯವ್ರ ಧ್ವನಿಯನ್ನೆಲ್ಲ ಮುಳುಗಿಸ್ಬಿಟ್ಟು ನಾವೇ ಬರ್ತೀವಿ ಅನ್ನೋದು ಬಹಳ ದೊಡ್ಡ ತಪ್ಪಾಗ್ಬಿಡುತ್ತೆ. ಹೀಗಾಗಿ ಹೈದರಾಬಾದ್ ಕರ್ನಾಟಕದ ಜನರನ್ನ ತಂಡವಾಗಿ ತಂದು ಸುರಿಯೋ ಬದಲು ಅಲ್ಲೇ ಅವ್ರಿಗೆ ಕಾರ್ಖಾನೆಗಳನ್ನ ತೆಗೀರಿ, ಅಲ್ಲಿ ಸರ್ಕಾರದ ಕಚೇರಿಗಳನ್ನ ತೆಗೀರಿ, ಅಲ್ಲಿ ಉದ್ಯೋಗ ಉತ್ಪಾದನೆ ಆಗಬೇಕು. ಮೂಲಭೂತವಾಗಿ ಮತ್ತು ನನ್ನ ಒಂದು ವೈಯಕ್ತಿಕ ಸಂಶೋಧನೆಯ ಪ್ರಕಾರ ಉತ್ತರ ಕರ್ನಾಟಕದಲ್ಲಿ 3000 TMC, ಇದನ್ನು ನಾವು ಯಾರು ಕೇಳ್ತಾ ಇಲ್ಲ. ಅಲ್ಲಿನ ಮಳೆ ಮತ್ತು ಎಲ್ಲ ಜಲ ಸಂಪನ್ಮೂಲ 3000 TMC ನೀರಿದೆ. ಹಳೆ ಮೈಸೂರಿನಲ್ಲಿರೋದು ಕೇವಲ ಕಾವೇರಿ ಜಲಾನಯನ ಪ್ರದೇಶದ 800 TMC. ಅದರಲ್ಲಿ 400ರಿಂದ 600 ತಮಿಳುನಾಡು ಬಿಡ್ತೀವಿ. ಇನ್ನೊಂದು 400ರಿಂದ 300 TMC ನೀರನ್ನು ನಾವು ಆಟ ಆಡ್ತಿದ್ದೀವಿ. ಕರ್ನಾಟಕ ರಾಜ್ಯದ ಬೊಕ್ಕಸ ತುಂಬಿಸ್ತಾ ಇದ್ದೀವಿ. ಈ ಉತ್ತರ ಕರ್ನಾಟಕದಲ್ಲಿ ಬಂದಂತ 3000 TMC ನೀರು ಎಲ್ಲೋಯ್ತು? ಏನಾಗ್ತಿದೆ? ಆದಾಯ ಎಷ್ಟು ಬರ್ತಿದೆ? ವಾಟರ್ ಆಡಿಟ್ ನಡೀತಾ ಇಲ್ಲ. ಆ ನೀರೆಲ್ಲ ಎಲ್ಲೋಗ್ತಿದೆ? ಅಲ್ಲಿ ಬಂದಂತ ಬೆಳೆ ಎಲ್ಲ ಏನಾಗ್ತಿದೆ? ಒಂದು ಮೇಲ್ನೋಟಕ್ಕೆ ನಾವು ಹೇಳ್ಬೇಕು ಅಂದ್ರೆ ಉತ್ತರ ಕರ್ನಾಟಕದ ಶ್ರೀಮಂತರು ಮತ್ತು ಉತ್ತರ ಕರ್ನಾಟಕದ ಇವರು ರಾಜಕಾರಣಿಗಳೆಲ್ಲರೂ ಕೂಡ ಬಾಂಬೆ, ಕಲ್ಕತ್ತಾ, ಬೆಂಗಳೂರು ಇಂಥ ಕಡೆ ಮನೆಗಳನ್ನ ಮಾಡಿ ಇಲ್ಲಿ ತೆರಿಗೆಗಳನ್ನ ಕಟ್ಕೊಂಡು ಒಂದ್ ರೀತಿಯಲ್ಲಿ ಆ ಜನಗಳನ್ನ ನಿಜವಾಗಿಯೂ ಶೋಷಣೆ ಮಾಡ್ತಿದ್ದಾರೆ. ಬೇಕಾದ್ರೆ ನೀವು ಯಾವುದೇ ರಾಜಕಾರಣಿನ ಒಂದು ಟೆಸ್ಟ್ ಡೋಸ್ ಅಂತ ಹೇಳ್ತಾರೆ, ಒಂದು ಪರೀಕ್ಷೆ ಮಾಡಿ ನೋಡಿ. ಹೈದರಾಬಾದ್ ಕರ್ನಾಟಕದ ಒಬ್ಬ ರಾಜಕಾರಣಿ ಬೆಂಗಳೂರಿನಲ್ಲಿ ಮನೆ ಮಾಡಿದ್ರೆ BBMPಗೆ ಅವನು 1 ಲಕ್ಷದವರೆಗೂ ತೆರಿಗೆ ಕಟ್ತಾನೆ. ಅದೇ ರಾಜಕಾರಣಿ ಅವನೂರಲ್ಲಿ ಮನೆ ಮಾಡ್ಕೊಂಡಿರ್ಲಿ, ಅಲ್ಲಿ ತೆರಿಗೆ ಕಟ್ಟಲಿ, ಅಲ್ಲಿನ ತಾಲೂಕು ಅಭಿವೃದ್ಧಿ ಆಗುತ್ತೆ. ಮತ್ತೆ ಅವನೊಬ್ಬ ರಾಜಕಾರಣಿ ಇಲ್ಲಿ ಬಂದು ಈ ಬೃಹತ್ ಬಂಗ್ಲೆ ಕಟ್ಕೊಂಡಿರೋದ್ರಿಂದ ಅವನಿಗೆ ಕಾರ್ ಡ್ರೈವರು, ಮಾಲಿ, ಮತ್ತೊಬ್ಬ ಗನ್ಮ್ಯಾನು ಎಲ್ಲ ಕೆಲಸಗಳಿದೆಯಲ್ಲ, ಈ ಉದ್ಯೋಗನೂ ಕೂಡ ಅಲ್ಲೇ ಸೃಷ್ಟಿಯಾಗಲಿ. ಎಲ್ಲರೂ ಬರೋದು ಇಲ್ಲಿ ಬಂದು ವಾಸ ಇರೋದು, ಅಥವಾ ಬಂದಂತ ದುಡ್ಡನ್ನ ತಮ್ಮ ಮಕ್ಕಳನ್ನೆಲ್ಲ ಅಲ್ಲಿ ವಿದೇಶದಲ್ಲಿ ಓದಿಸೋದು, ಬಾಂಬೆನಲ್ಲಿ, ಗೋವಾದಲ್ಲಿ ಮಜಾ ಮಾಡೋದು, ಇವ್ರು ಶಾಪಿಂಗ್ ಎಲ್ಲ ಅಲ್ಲೇನೆ. ಹೀಗಾಗಿ